ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಣಾಯಕ ವಿಚಾರಣೆ ನಡೆಯಲಿದೆ. ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಣಾಯಕ ವಿಚಾರಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ದೆಹಲಿಯ ಕರ್ನಾಟಕ ಭವನದಲ್ಲೇ ಬೀಡು ಬಿಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್, ಹಿರಿಯ ವಕೀಲ ಫಾಲಿ ಎಸ್ ನಾರಿಮನ್ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ಸುಪ್ರೀಂ ಕೋರ್ಟ್ ಪೀಠದ ಮುಂದೆ ಮಾಡಬೇಕಾಗಿರುವ ಮತ್ತು ಮಂಡಿಸಬೇಕಾಗಿರುವ ವಾದದ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ಸೆಪ್ಟೆಂಬರ್ 27ರಂದು ಆದೇಶ ನೀಡಿದ ಸುಪ್ರೀಂ ಕೋರ್ಟ್ 3 ದಿನ ಪ್ರತಿನಿತ್ಯ 6,000 ಕ್ಯೂಸೆಕ್ ನೀರನ್ನ ಬಿಡುವಂತೆ ನಿರ್ದೇಶನ ನೀಡಿತ್ತು. ವಿಧಾನಮಂಡಲದ ನಿರ್ಣಯವನ್ನ ಪಕ್ಕಕ್ಕಿಟ್ಟು ಆದೇಶ ಪಾಲನೆಗೆ ಸೂಚಿಸಿತು. ಈ ನಡುವೆ ಕೇಂದ್ರ ಸರ್ಕಾರ ಸಂಧಾನ ಸಭೆ ನಡೆಸುವಂತೆಯೂ ಸೂಚಿಸಿತು. ಆದರೆ ನಿನ್ನೆ ಕೇಂದ್ರ ಜಲಸಂಪನ್ಮೂಲ ಸಚಿವೆ ಉಮಾ ಭಾರತಿ ನೇತೃತ್ವದಲ್ಲಿ ನಡೆದಿದ್ದ ತ್ರಿಪಕ್ಷೀಯ ಮಾತುಕತೆ ವಿಫಲವಾಗಿದೆ. ತನ್ನ ನಿರ್ಧಾರದ ಬಗ್ಗೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಲಿದೆ. ವಿಧಾನಮಂಡಲದ ನಿರ್ಣಯವನ್ನ ಗೌರವಿಸಿರುವ ಸರ್ಕಾರ ತಮಿಳುನಾಡಿಗೆ ಇಲ್ಲಿಯವರೆಗೂ ನೀರನ್ನ ಬಿಟ್ಟಿಲ್ಲ. ನೋಡಿ, ನ್ಯಾಯಾಲಯದ ಬಗ್ಗೆ ಅಪಾರವಾದ ಗೌರವ ಇದೆ. ಮುಖ್ಯಮಂತ್ರಿಗಳು ನಾವು ಪದೇ ಪದೇ ನಿಮ್ಗೆ ಹೇಳಿದ್ದೀವಿ, ಈಗಲೂ ಕೂಡ ಅಷ್ಟೇ ಗೌರವ ಇದೆ. ನಮ್ಮ ವಾಸ್ತುಸ್ಥಿತಿ ಬೇರೆ ಇದೆ. ನಾವು ಈ ಕಡೆ ಸರ್ಕಾರದ ಒಂದು ನಿರ್ಣಯ, ಜನತೆ ಕುಡಿ ನೀರು, ಜಾನುವಾರುಗಳ ಕುಡಿ ನೀರು, ಈ ಮಧ್ಯೆ ಅವತ್ತಿನ ದಿವಸ ನಾವು ಸುಪ್ರೀಂ ಕೋರ್ಟ್ಗೆ ಪದೇ ಪದೇ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಂದು ಕೂಡ ಅದನ್ನೇ ಮಾಡ್ತೇವೆ. ಅದು 2013 ಪೆಟಿಷನ್ಗೆ ಈಗ ಅದು ಸಂಬಂಧ ಬರೋದಿಲ್ಲ, ಇಲ್ಲಿ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅದು ಈಗೂ ಕೂಡ ನಾನು ಹೇಳ್ತೇನೆ, ಇವತ್ತು ದಿವಸ ಸುಪ್ರೀಂ ಕೋರ್ಟ್ ಬಹುಶಃ ಆ ನಿಲುವು ತೆಗೆದುಕೊಳ್ಳೋದಿಲ್ಲ. ಇವತ್ತು ಅಟಾರ್ನಿ ಜನರಲ್ ಕೂಡ ಇವತ್ತು ದಿವಸ ನಿನ್ನೆ ಏನು ಮೀಟಿಂಗ್ ಆಗಿದೆ. ಕರ್ನಾಟಕ ಯಾವಾಗ ಎರಡು ಇವತ್ತು ಕಾವೇರಿ ಕಣಿವೆಗೆ ವಿಸಿಟ್ ಮಾಡಿ ಕರ್ನಾಟಕ ಮತ್ತು ತಮಿಳುನಾಡು ಅಂತ ಹೇಳಿದ ಮೇಲೆ ನಾವು ಸತ್ಯವನ್ನು ಅರಿದುಕೊಳ್ಳಿ ಅಂತ ಹೇಳಿದೀವಿ. ಬಹುಶಃ ಅವರು ಸತ್ಯವನ್ನು ಅರಿದುಕೊಳ್ಳಕ್ಕೆ ಕರ್ನಾಟಕ ತಯಾರಿದೆ ಅಂತ ಹೇಳಿದ್ಮೇಲೆ ಬಹುಶಃ ಆ ರೀತಿ ಕಂಟೆಂಪ್ಟ್ ಆಗೋದಿಲ್ಲ, ಅದನ್ನ ಪರಿಗಣನೆ ಮಾಡ್ತಾರಂತ ನನ್ನ ಒಂದು ವಿಶ್ವಾಸ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ವಿಧಾನಮಂಡಲದ ನಿರ್ಣಯವನ್ನ ಗೌರವಿಸಿರುವ ಸರ್ಕಾರ ತಮಿಳುನಾಡಿಗೆ ನೀರನ್ನ ಬಿಟ್ಟಿಲ್ಲ. ಹೀಗಾಗಿ ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶ ಕರ್ನಾಟಕಕ್ಕೆ ಬಿಸಿ ತುಪ್ಪವಾಗಬಹುದು ಅನ್ನುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆಯಾ? ನಿಜಕ್ಕೂ ಕೂಡ ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ಬಿಸಿ ತುಪ್ಪವಾಗಿ ಪರಿಣಮಿಸಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಈಗಾಗಲೇ ಎಂಬಿ ಪಾಟೀಲ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಬೆಳಿಗ್ಗೆ ನಾರಿಮನ್ ಅವ್ರ ಜೊತೆ ಮಾತುಕತೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ವಿಚಾರ ಅಂದ್ರೆ ಈ ಒಂದು ಸುಪ್ರೀಂ ಕೋರ್ಟ್ ನ ಪೀಠದ ಮುಂದೆ ನಾವು ಈ ಒಂದು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ಒಂದು ಸಭೆಯಲ್ಲಿ ಏನು ಒಂದು ಚರ್ಚೆ ಆಗಿತ್ತು, ಆ ಒಂದು ಕೇಂದ್ರ ಅಧ್ಯಯನ ತಂಡವನ್ನು 7 ರಾಜ್ಯಗಳಿಗೆ ಕಳಿಸಬೇಕು ಅಂತ, ಅದನ್ನೇ ಕೂಡ ಒಂದು ಪ್ರಬಲವಾಗಿ ಮಂಡಿಸೋದಕ್ಕೆ ಮುಂದಾಗಬೇಕು ಅಂತ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರಮುಖವಾಗಿ ಮೊದಲು ಈ ಒಂದು ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆ ಸಭೆ ಜೊತೆಗೆ ಒಂದು ಉಭಯ ರಾಜ್ಯಗಳಿಗೆ ಒಂದು ಕೇಂದ್ರ ಅಧ್ಯಯನ ತಂಡವನ್ನು ಕಳಿಸಿಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾಪಿಸುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ವಿಚಾರಣೆ ಇರೋದ್ರಿಂದ ಒಂದು ನ್ಯಾಯಾಂಗ ನಿಂದನೆ ಅರ್ಜಿಯೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗಾಗಲೇ 2013ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧದ ನ್ಯಾಯಾಂಗ ಅರ್ಜಿಯ ವಿಚಾರಣೆಯನ್ನು ಕೂಡ ಇವತ್ತೇ ಒಂದು ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಆ ಒಂದು ವಿಚಾರಗಳ ಪಟ್ಟಿಗೂ ಕೂಡ ಈಗಾಗಲೇ ಸೇರಿಸಲಾಗಿದೆ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ನ ಆದೇಶವನ್ನ 2 ಆದೇಶಗಳನ್ನು ಕೂಡ ರಾಜ್ಯ ಸರ್ಕಾರ ಪಾಲಿಸಿಲ್ಲ. ಹಾಗಾಗಿ ಏನಾದರೂ ನ್ಯಾಯಾಂಗ ನಿಂದನೆ ಪ್ರಸ್ತಾಪವನ್ನ ನ್ಯಾಯಾಲಯ ಒಂದು ಸ್ವಯಂ ಪ್ರೇರಿತವಾಗಿ ನ್ಯಾಯಪೀಠವೇ ಮಾಡುವಂತಹ ಸಾಧ್ಯತೆ ಕೂಡ ಇರೋದ್ರಿಂದ ಒಂದು ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಒಂದು ರೀತಿಯಲ್ಲಿ ನ್ಯಾಯಾಂಗ ನಿಂದನೆ ತೂಕತ್ತಿ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಈ ಒಂದು ಭೀತಿಯೂ ಕೂಡ ಇದೆ. ಹಾಗಾಗಿ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ದಿವ್ಯಾ, ಓಕೆ, ಕರ್ನಾಟಕದ ವಾಸ್ತವತೆಯನ್ನ ಅರಿತುಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಬಿಗಿ ಪಟ್ಟಣ ಹಿಡಿತಾ ಇರೋದ್ರಿಂದ ನ್ಯಾಯಾಂಗ ನಿಂದನೆ ಆಗಲ್ಲ ಅಂತ ಎಂಬಿ ಪಾಟೀಲ್ ಹೇಳ್ತಾ ಇದ್ದಾರೆ. ರವೀಶ್,
ದಿವ್ಯ, ಈಗಾಗಲೇ ಆ ಒಂದು ನ್ಯಾಯಾಂಗ ನಿಂದನೆ ಬರೋದಿಲ್ಲ. ಯಾಕೆಂದ್ರೆ ಕುಡಿಯೋದಕ್ಕೆ ನೀರಿಲ್ಲ. ಯಾಕೆಂದ್ರೆ ಇಂದಿನ ಒಂದು ವಿಚಾರಣೆ ಸಂದರ್ಭದಲ್ಲೂ ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ದು. ಹಾಗಾಗಿ ಇದು ಕೂಡ ನಾವು ಪ್ರಸ್ತಾಪ ಮಾಡಿದ್ವಿ. ಯಾಕಂದ್ರೆ ನಮಗೆ ನ್ಯಾಯಾಂಗದ ಮೇಲೂ ಕೂಡ ಗೌರವವಿದೆ, ವಿಶ್ವಾಸವಿದೆ. ಹಾಗಾಗಿ ನ್ಯಾಯಾಂಗದ ಮೇಲೆ ನಮಗೆ ಯಾವುದೇ ಅಗೌರವ ಇಲ್ಲ. ಹಾಗಾಗಿ ಆದ್ರೆ ಸದ್ಯಕ್ಕೆ ನಾವು ಉಪಯೋಗಕ್ಕೂ ಕೂಡ ನೀರು ಇಲ್ಲದೆ ಇರೋದ್ರಿಂದ ಹಾಗಾಗಿ ನಾವು ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನೇ ಕೂಡ ನಾವು ವಾದವನ್ನ ಮಂಡನೆ ಮಾಡ್ತೀವಿ ಅಂತ ಕೂಡ ಒಂದು ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ತಮಿಳುನಾಡು ಕೂಡ ಕಳೆದ ವಾದವನ್ನು ಕೂಡ ಗಮನಿಸಿದಾಗ ಅವರು ಪ್ರಮುಖವಾಗಿ ನೀರು ಬಿಡೋದು ಇರಲಿ, ಆದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿಲ್ಲ, ಒಂದು ಆ ಬಗ್ಗೆ ನೀವು ವಿಚಾರಣೆಯನ್ನು ನಡೆಸಬೇಕು ಅಂತ ಕೂಡ ಒಂದು ವಾದವನ್ನು ಮಂಡನೆ ಮಾಡಿತ್ತು ಕಳೆದ ವಿಚಾರಣೆಯಲ್ಲಿ. ಹಾಗಾಗಿ ಇವತ್ತು ಕೂಡ ಅದೇ ವಾದವನ್ನು ಕೂಡ ತಮಿಳುನಾಡು ಒಂದು ಸರ್ಕಾರ ಮುಂದುವರಿಸುವಂತಹ ಸಾಧ್ಯತೆ ಇರೋದ್ರಿಂದ ಹಾಗಾಗಿ ನ್ಯಾಯಾಧೀಶರು ಯಾವ ಒಂದು ನಡೆಯನ್ನು ಇಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ದಿವ್ಯಾ, ಇಫ್ ಇನ್ ಕೇಸ್ ಮತ್ತೆ ನೀರು ಬಿಡಬೇಕು ಅನ್ನುವಂಥದ್ದೇ ಆದೇಶ ಆಗೋದ್ರೆ ಮುಂದೆ ಏನ್ ಮಾಡಬೇಕು ಅಂತ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ ರವೀಶ್? ದಿವ್ಯ, ಈಗಾಗಲೇ ವಿಧಾನಸಭೆಯಲ್ಲೂ ಕೂಡ ಒಂದು ಸರ್ವಾನುಮತದ ನಿರ್ಣಯವನ್ನು ಕೂಡ ವಿಧಾನಮಂಡಲ ಅಧಿವೇಶನದಲ್ಲೂ ಕೂಡ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ಕುಡಿಯೋ ನೀರಿನ ಬಳಕೆಗಾಗಿ ಮಾತ್ರ ನಾವು ಇರತಕ್ಕಂತಹ ನೀರನ್ನು ಉಪಯೋಗಿಸ್ಕೋಬೇಕು ಅಂತ ಕೂಡ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಒಂದು ವೇಳೆ ಇವತ್ತು ಮತ್ತೆ ಈ ಒಂದು ನ್ಯಾಯಾಂಗ ನಿಂದನೆ ಒಂದು ಇದು ವಿಚಾರವನ್ನು ಕೂಡ ಪ್ರಸ್ತಾಪಿಸಿ ಮತ್ತೆ ಒಂದು ನೀರು ಬಿಡೋದಕ್ಕೆ ಆದೇಶವನ್ನ ಮಾಡಿದ್ರೆ ಒಂದು ರೀತಿಯಲ್ಲಿ ಶಾಸಕಾಂಗ ವರ್ಸಸ್ ಒಂದು ನ್ಯಾಯಾಂಗದ ನಡುವಿನ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಮುಂದೆ ಏನ್ ಮಾಡಬೇಕು ಅನ್ನೋ ಒಂದು ನಿರ್ಧಾರದ ಕೂಡ ಕಾನೂನು ತಜ್ಞರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ಸಮಾಲೋಚನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ನ್ಯಾಯಾಲಯದ ನಡೆ ಏನಿದೆ, ಒಂದು ನ್ಯಾಯಾಧೀಶರ ಒಂದು ಆದೇಶ ಏನಿದೆ ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲನ ಮೂಡಿಸಿದೆ. ಹಾಗಾಗಿ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಈಗಾಗಲೇ ಕಾನೂನು ತಜ್ಞರ ಜೊತೆ ಎಲ್ಲರ ಜೊತೆ ಕೂಡ ಸಮಾಲೋಚನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ದಿವ್ಯಾ, ಹಿರಿಯ ವಕೀಲ ನಾರಿಮನ್ ಈ ಕುರಿತಾಗಿ ಏನ್ ಹೇಳ್ತಾ ಇದ್ದಾರಂತೆ? ಈ ಬಗ್ಗೆ ಒಂದು ಸಭೆಯನ್ನ ಕರೆಯಲಾಗಿತ್ತು, ಬೆಳಗ್ಗೆ ಅವರ ಜೊತೆಗೆ ಮಾತನಾಡಿದ್ರು. ಅವರು ಏನ್ ನಿರ್ದೇಶನ ಕೊಟ್ಟಿದ್ದಾರಂತೆ? ದಿವ್ಯ, ಈಗಾಗಲೇ ಒಂದು ನಾರಿಮನ್ ರವರು ಮಾತುಕತೆಯ ಸಂದರ್ಭದಲ್ಲಿ ಮೊದಲು ಒಂದು ನೀವು ಸರ್ಕಾರ ಒಂದು ಸ್ಪಷ್ಟವಾದ ಒಂದು ನಿರ್ಧಾರಕ್ಕೆ ಬರಬೇಕು, ಅಂದ್ರೆ ನೀರನ್ನ ಬಿಡೋದಿಲ್ಲ ಅಂತ ಈಗಾಗಲೇ ಸರ್ವಾನುಮತದ ಒಂದು ನಿರ್ಣಯವನ್ನು ಕೂಡ ಕೈಗೊಂಡಿದ್ರ ಆ ಒಂದು ನಿಲುವಿಗೆ ಕೂಡ ಅಂಟುಕೊಳ್ಬೇಕಾಗುತ್ತೆ. ಒಂದು ವೇಳೆ ಏನಾದ್ರೂ ಬೇರೆ ಪಕ್ಷಗಳು ಈ ಒಂದು ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಬಾರದು. ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಎಲ್ಲರೂ ಕೂಡ ನಾವು ಒಂದಾಗಿದ್ದೇವೆ ಅಂತ ಹೇಳ್ತಾರೆ. ಆಗ ನ್ಯಾಯಾಲಯದಲ್ಲಿ ವ್ಯತಿರಿಕ್ತವಾದ ಒಂದು ಆದೇಶಗಳು ಬಂದಾಗ ಅದು ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡಬಹುದು. ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಸಂದರ್ಭದಲ್ಲೂ ಕೂಡ ಒಗ್ಗಟ್ಟಾಗಿರಬೇಕು. ಹಾಗಾಗಿ ಈ ಒಂದು ವಾದವನ್ನು ಕೂಡ ಇವತ್ತು ನಾವು ಮಂಡನೆ ಮಾಡ್ತೇವೆ. ಅಂದ್ರೆ ಮೊದಲು ಕೇಂದ್ರದ ಒಂದು ಮಧ್ಯಸ್ಥಿಕೆ ಸಭೆಯನ್ನು ಪರಿಗಣಿಸಬೇಕು ಅಂತ ಕೂಡ ವಾದ ಮಾಡ್ತೇವೆ ಅನ್ನೋ ಮಾತುಗಳನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ. ಅದ್ದೂರಿಯಾಗಿ ಅವರ ಮಗಳ ಮದುವೆ ನೆರವೇರುತ್ತೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗತ್ತೆ. ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ. ಸ್ಟೆಪ್ ಹಾಕ್ತಾರೆ ಅನ್ನುವಂತ ಬಗ್ಗೆ ಮಾಹಿತಿ ಇರುವಂತದ್ದು.